ಹಾಗೆಯೇ ಮುಂದುವರೆದು ನಾಲ್ಕನೆಯ ಸೂಕ್ತದಲ್ಲಿ ಅಲ್ಲಾಹ್ ಸುಬ್ಹಾನಹು ತಆಲಾ ಹೇಳುತ್ತಿದ್ದಾನೆ, ವಲಂ ಯಕುನ್ ಲಹು ಕುಫುವನ್ ಅಹದ್. ಅಂದರೆ ಅವನ ಸರಿಸಮನಾರು ಯಾರು ಇಲ್ಲ, ಅವನಿಗೆ ಯಾವುದೇ ಹೋಲಿಕೆಗಳು ಇಲ್ಲ. ಇಲ್ಲಿ ನಾವು ಪ್ರಪಂಚದಲ್ಲಿ ನೋಡುತ್ತೇವೆ, ಒಂದು ವಸ್ತುವಿಗಿಂತ ಇನ್ನೊಂದು ವಸ್ತು ದೊಡ್ಡದು, ಒಬ್ಬರಿಗಿಂತ ಇನ್ನೊಬ್ಬರು ದೊಡ್ಡವರು. ಹಾಗೆಯೇ ಒಂದು ಪರ್ವತಕ್ಕಿಂತ ಇನ್ನೊಂದು ಪರ್ವತ, ಒಂದು ಗಿಡಕ್ಕಿಂತ ಇನ್ನೊಂದು ಗಿಡ, ಒಂದು ಸಮುದ್ರಕ್ಕಿಂತ ಇನ್ನೊಂದು ಸಮುದ್ರ, ಒಂದು ಗ್ರಹಕ್ಕಿಂತ ಇನ್ನೊಂದು ಗ್ರಹ. ಹೀಗೆ ನಾವು ಹೋಲಿಕೆಗಳನ್ನು ಮಾಡುತ್ತಾ ಹೋದರೆ ಒಂದಕ್ಕಿಂತ ಒಂದು ದೊಡ್ಡದು ಸಿಗುತ್ತದೆ. ಹಾಗೆ ಶ್ರೀಮಂತರಲ್ಲಿ, ಬಡವರಲ್ಲಿ ಹಾಗೂ ಜ್ಞಾನ ತಿಳುವಳಿಕೆಗಳಲ್ಲಾಗಲಿ ಒಬ್ಬರಿಗಿಂತ ಒಬ್ಬರು ಉತ್ತಮರು, ದೊಡ್ಡವರು ಸಿಗುತ್ತಾರೆ. ಆದರೆ ನಮ್ಮೆಲ್ಲರ ಸೃಷ್ಟಿಕರ್ತ ಅಲ್ಲಾಹ್ ಸುಬ್ಹಾನಹು ತಆಲಾನ ಸರಿಸಮನಾರು ಯಾರು ಇಲ್ಲ. ಈ ಸಾರಾಂಶದಿಂದ ನಮಗೆ ತಿಳಿದು ಬರುವುದೇನೆಂದರೆ, ಪವಿತ್ರ ಗ್ರಂಥ ಖುರಾನ್ ಅಧ್ಯಾಯ 112 4 ಸೂಕ್ತಗಳಲ್ಲಿ ವಿವರಿಸಿರುವ 4 ಮುಖ್ಯ ಗುಣವಿಶೇಷತೆಗಳು ಯಾರಲ್ಲಿ ಇದೆಯೋ, ಅಂದರೆ ನಮ್ಮೆಲ್ಲರ ಸೃಷ್ಟಿಕರ್ತ ಕೇವಲ ಏಕೈಕನಾಗಿದ್ದಾನೆ, ಅವನ ಸರಿಸಮನಾರು ಯಾರು ಇಲ್ಲ, ಅವನು ಯಾರ ಮೇಲೂ ಅವಲಂಬಿತನಾಗಿಲ್ಲ, ಅವನು ಯಾರಿಂದಲೂ ಜನಿಸಿಲ್ಲ, ಅವನಿಂದ ಯಾರು ಜನಿಸಿಲ್ಲ. ಈ ಯಾರಲ್ಲಿ ಮುಖ್ಯ 4 ಗುಣವಿಶೇಷತೆಗಳು ಇದೆಯೋ ಅವರು ಮಾತ್ರ ನಮ್ಮ ಆರಾಧ್ಯ ದೇವರಾಗಲು ಸಾಧ್ಯ. ಕೊನೆಯಲ್ಲಿ ನಾನು ಅಲ್ಲಾಹ್ ಸುಬ್ಹಾನಹು ತಆಲಾನಲ್ಲಿ ಪ್ರಾರ್ಥಿಸುತ್ತೇನೆ, ಅಲ್ಲಾಹ್ ಸುಬ್ಹಾನಹು ತಆಲಾ ನಮ್ಮೆಲ್ಲರನ್ನು ಸನ್ಮಾರ್ಗದಲ್ಲಿ ನಡೆಸಲಿ ಎಂದು ಅಲ್ಲಾಹ್ನಲ್ಲಿ ಪ್ರಾರ್ಥಿಸುತ್ತಾ ನನ್ನ ಮಾತನ್ನು ಮುಗಿಸುತ್ತಿದ್ದೇನೆ. ಅಸ್ಸಲಾಮು ಅಲೈಕುಂ ರಹಮತುಲ್ಲಾಹಿ ವಬರಕಾತು.